ಬಿಜೆಪಿಯಲ್ಲಿ ವಿಜಯೇಂದ್ರ ಮತ್ತಷ್ಟು ಪವರ್ಫುಲ್. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಇಲ್ಲ ಇಲ್ಲ. ಯಾಕಂದ್ರೆ ರಾಜ್ಯ ಬಿಜೆಪಿಗೆ ಬಿವೈ ವಿಜಯೇಂದ್ರ ಅವರೇ ಬಾಸು. ಯತ್ನಾಳ್ ಉಚ್ಚಾಟನೆ, ಇನ್ನು ಮುಂದೆ ರೆಬಲ್ಸ್ಗಳು ಗಪ್ಪು ಚುಪ್. ಈ ಕ್ಷಣಕ್ಕಾಗಿ ಕಾಯ್ತಿದ್ದಂತ ಬಿವೈ ವಿಜಯೇಂದ್ರ ಅಂಡ್ ಟೀಮ್. ವಿಜಯೇಂದ್ರ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಹುಷಾರು ಹುಷಾರು. ರಾಜ್ಯದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಮತ್ತಷ್ಟು ಸ್ಟ್ರಾಂಗ್. ಬಿಜೆಪಿಯಲ್ಲಿದ್ದಂತ ಗೊಂದಲಗಳಿಗೆ ಇನ್ನು ಮುಂದೆ ಫುಲ್ ಸ್ಟಾಪ್ ನೋಡಿ. ಯಾರು ಲೀಡರ್? ಬಿಜೆಪಿಯ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಬಿಜೆಪಿ ಹೈಕಮಾಂಡ್ ಖಡಕ್ ಉತ್ತರವನ್ನ ಕೊಟ್ಟಿದೆ. ಬಿವೈ ವಿಜಯೇಂದ್ರ ವಿರುದ್ಧ ಯಾರೂ ಮಾತನಾಡಂಗಿಲ್ಲ. ವಿಜಯೇಂದ್ರ ವಿರುದ್ಧ ಯಾರು ಇನ್ನು ಮೇಲೆ ಕೆಮ್ಮಂಗೇ ಇಲ್ಲ. ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಅವರೇ ಬಾಸು, ಅವರೇ ಪ್ರಶ್ನಾತೀತ ನಾಯಕ. ಬಿವೈ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಶತಾಯ ಗತಾಯವಾಗಿ ಕೆಳಗಿಳಿಸ್ತೀವಿ ಅನ್ನೋದಾಗಿ ಬಿಜೆಪಿಯ ಶಾಸಕ ಯತ್ನಾಳ್ ಅಂಡ್ ರೆಬಲ್ ಟೀಮ್ ಇಷ್ಟು ದಿನ ಮಾತನಾಡ್ತಿತ್ತು. ಆದ್ರೆ ಹೈಕಮಾಂಡ್ ರೆಬಲ್ ಟೀಮಿನ ನಾಯಕ ಯತ್ನಾಳ್ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಅದುವೇ ಬಿಜೆಪಿಯಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ವಿಜಯೇಂದ್ರ ಅವರು ಮತ್ತಷ್ಟು ಪವರ್ಫುಲ್. ಹಾಗಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಇಷ್ಟು ದಿನ ಏನು ಸದ್ದು ಮಾಡ್ತಿತ್ತಲ್ಲ, ಇಲ್ಲವೇ ಇಲ್ಲ ಇನ್ನು ಮುಂದೆ. ಯಾಕಂದ್ರೆ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಅವರೇ ಬಾಸು. ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಿದ್ದಂತೆ ಇನ್ನು ಮುಂದೆ ರೆಬಲ್ಸ್ಗಳು ಗಪ್ ಚುಪ್, ಯಾರು ಕೂಡ ಕೆಮ್ಮಂಗಿಲ್ಲ. ಯಾಕಂದ್ರೆ ಈ ಕ್ಷಣಕ್ಕಾಗಿ ಕಾಯ್ತಿದ್ದಂತ ಬಿವೈ ವಿಜಯೇಂದ್ರ ಅಂಡ್ ಟೀಮ್ ಈಗ ಫುಲ್ ಪವರ್ಫುಲ್ ಆಗ್ತಿದೆ. ವಿಜಯೇಂದ್ರ ವಿರುದ್ಧ ಯಾರೂ ಕೂಡ ಮಾತನಾಡಂಗಿಲ್ಲ, ಮಾತನಾಡಿದ್ರೆ ಹುಷಾರ್. ಯಾಕಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳು, ಬಹಿರಂಗವಾಗಿ ಪಕ್ಷದ ಆಂತರಿಕ ವಿಚಾರವಾಗಿ ಬಹಿರಂಗವಾಗಿ ಗುಡುಗೋದು, ಇವೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ನೀಡಿದ್ದಾರೆ. ಅದು ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕವಾಗಿ 6 ವರ್ಷಗಳ ಕಾಲ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಾಗಿ ಇಷ್ಟು ದಿನ ಬಿಜೆಪಿಯಲ್ಲಿ ಏನ್ ಕೇಳಿ ಬರ್ತಾ ಇತ್ತು, ಮುಂದಿನ ಲೀಡರ್ ಯಾರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ, ಎಲ್ಲ ಪ್ರಶ್ನೆಗೂ ಹೈಕಮಾಂಡ್ ನಾಯಕರು ಈಗ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಹಾಗಾಗಿ ವಿಜಯೇಂದ್ರ ವಿರುದ್ಧ ಯಾರು ಕೂಡ ಮಾತನಾಡಂಗಿಲ್ಲ, ಯಾರು ಕೂಡ ಕೆಮ್ಮಂಗಿಲ್ಲ. ಹಾಗಾಗಿ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ಅವರೇ ಬಾಸು, ಪ್ರಶ್ನಾತೀತ ನಾಯಕರಾಗಿ ಈಗ ಹೊರಹೊಮ್ಮುತ್ತಿದ್ದಾರೆ.